ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಗ್ರಂಥ 9ನೇ ಅಧ್ಯಾಯ 27-28 ವಾಕ್ಯಗಳು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳ ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಮನುಷ್ಯರು ಹೇಳ್ತಾರೆ, ಒಂದು ಸಾರಿ ಸತ್ತರೆ ಇನ್ನೊಂದು ಜನ್ಮ ಇದೆ, ಇನ್ನೊಂದು ಸಾರಿ ಮನುಷ್ಯನು ಜೀವಿಸುತ್ತಾನೆ. ಆತನು ಪ್ರಾಣಿಯಾಗಿ ಹುಟ್ಟಬಹುದು, ಬೆಕ್ಕಾಗಿ ಹುಟ್ಟಬಹುದು, ಅಥವಾ ನಾಯಿಯಾಗಿ ಹುಟ್ಟಬಹುದು, ನರಿಯಾಗಿ ಹುಟ್ಟಬಹುದು ಅಂತೇಳಿ ಅನೇಕ ಶಾಸ್ತ್ರಗಳು ಸಂಪ್ರದಾಯಗಳು ಹೇಳುವುದನ್ನು ನಾವು ಕೇಳಿರ್ತೇವೆ. ಆದರೆ ಒಂದೇ ಒಂದು ಪುಸ್ತಕ ಮನುಷ್ಯನಿಗೆ ಬರೆಯಲ್ಪಟ್ಟಿರುವಂಥ ಒಂದು ಕಾರ್ಯ ನೋಡ್ರಿ, ಒಂದೇ ಸಾರಿ ಸಾವು, ಆಮೇಲೆ ನ್ಯಾಯ ತೀರ್ಪು. ಅದು ಯಾವ ಪುಸ್ತಕವೂ ಅಲ್ಲ, ಸತ್ಯವೇದ ಮಾತ್ರವೇ. ನೋಡ್ರಿ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ನಾವು ಒಂದು ಸಾರಿ ಸಾಯ್ತೇವೆ, ನಾವು ಮರಣವನ್ನು ಹೊಂದುತ್ತೇವೆ. ಒಂದಲ್ಲ ಒಂದು ದಿವಸ ನಾವು ಸಾಯಲೇಬೇಕು. ಈ ಲೋಕದಲ್ಲಿ ನಾವು ಬಹುಕಾಲ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆ ನಾವು ತೆಗೆದುಕೊಳ್ಳೋದಾದರೆ, ಒಬ್ಬ ಮನುಷ್ಯನಿಗೆ ಆಯುಷ್ಕಾಲ ಹೆಚ್ಚಾದರೆ 80 ವರ್ಷ, ಇಲ್ಲವಾದರೆ 70 ವರ್ಷ, ಅಥವಾ 100 ವರ್ಷ, 120 ವರ್ಷ, ಇಷ್ಟು ವರ್ಷಗಳು ಒಬ್ಬ ಮನುಷ್ಯನು ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ರೆ ಅದು ದೇವರ ಕೃಪೆಯೇ. ಆದರೆ ಒಂದಲ್ಲ ಒಂದು ದಿವಸ ಮನುಷ್ಯನು ಸಾಯಲೇಬೇಕು. ಯಾಕೆಂದರೆ ಮನುಷ್ಯನು ಈ ಲೋಕದಲ್ಲಿ ಬಹುಕಾಲ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆತನು ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸಾವನ್ನು ನೋಡಲೇಬೇಕು. ಆ ಸಾವು ಸತ್ತ ಮೇಲೆ ಆತನು ಎಲ್ಲಿ ಹೋಗುತ್ತಾನೆ, ಆತನಿಗೆ ಒಂದು ನ್ಯಾಯ ತೀರ್ಪು ಇದೆ ಎನ್ನುವುದನ್ನು ನಾವು ತಿಳ್ಕೊಳ್ಳಬೇಕು. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ತಾನು ಮಾಡಿದ ಪ್ರತಿಯೊಂದು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ದೇವರ ಮುಂದುಗಡೆ ನ್ಯಾಯಸ್ಥಾನದಲ್ಲಿ ನಿಂತುಕೊಳ್ಳಬೇಕು. ನ್ಯಾಯ ವಿಚಾರಿಸುತ್ತಾನೆ. ದೇವರ ಮುಂದುಗಡೆ ನಾವು ನಿಂತುಕೊಳ್ಳಬೇಕಾಗಿದೆ. ನ್ಯಾಯ ತೀರ್ಪು ಇದೆ. ಈ ಲೋಕದಲ್ಲಿ ನಾವು ಮಾಡುವ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪು ಇದೆ. ಹಾಗೆಯೇ ಕ್ರಿಸ್ತನು ಸಹ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ, ನಮ್ಮೆಲ್ಲರ ದ್ರೋಹಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಆತನು ಒಂದೇ ಸಾರಿ ಸಮರ್ಪಿತನಾದನು. ಮತ್ತೊಂದು ಸಾರಿ ಆತನು ಸಾಯುವುದಿಲ್ಲ. ಒಂದೇ ಸಾರಿ 2000 ವರ್ಷಗಳ ಹಿಂದೆ ಆತನು ನಿಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟು ಆತನು ಶಿಲುಬೆಗೆ ಹೊಡೆಯಲ್ಪಟ್ಟನು. ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದನು. 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದನು. ನೋಡ್ರಿ, ಆತನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಅಂದರೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಆತನು ಎರಡನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ. ಪ್ರಿಯರೇ, ರಕ್ಷಣೆ ಅಂದರೆ ನಾವು ಅಂದುಕೊಳ್ಳುತ್ತೇವೆ, ನಾವು ಆಲ್ರೆಡಿ ರಕ್ಷಣೆ ಹೊಂದಿದ್ದೀವಲ್ಲ ಬ್ರದರ್, ಯಾಕೆ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಾ? ಈ ಲೋಕದಲ್ಲಿ ಪ್ರಿಯರೇ 3 ರೀತಿಯ ರಕ್ಷಣೆ ಇದೆ. ಮೊದಲನೇದಾಗಿ ದೈಹಿಕ ರಕ್ಷಣೆ, ಎರಡನೇದಾಗಿ ಆತ್ಮಿಕ ರಕ್ಷಣೆ, ಮೂರನೇದಾಗಿ ಒಂದು ಪರಲೋಕದಕ್ಕೆ ಹೋಗುವಂಥ ರಕ್ಷಣೆ. ಪ್ರಿಯದೇವರ ಮಕ್ಕಳೇ, ನಾವು ಇವಾಗ ದೈಹಿಕವಾಗಿಯೂ ರಕ್ಷಣೆ ಹೊಂದಿದ್ದೇವೆ, ಆತ್ಮಿಕವಾಗಿಯೂ ರಕ್ಷಣೆ ಹೊಂದಿದ್ದೇವೆ. ಆದರೆ ಪರಲೋಕಕ್ಕೆ ಹೋಗಬೇಕಾದ ರಕ್ಷಣೆ ನಾವು ಕೊನೆವರೆಗೂ ಪ್ರತಿದಿನವೂ ರಕ್ಷಣೆ ಹೊಂದುತ್ತಲೇ ಇರಬೇಕು. ಪ್ರತಿದಿನವೂ ಮನುಷ್ಯ ರಕ್ಷಣೆ ಪಡ್ಕೊಳ್ತಾನೆ ಇರಬೇಕು. ಆದ್ದರಿಂದ ಪ್ರಿಯರೇ, ಒಂದು ಸಾರಿ ಸತ್ತ ಮೇಲೆ ನಮಗೆ ನ್ಯಾಯ ತೀರ್ಪು ನಿಶ್ಚಯವಾಗಿ ಇದೆ ಎಂಬುದನ್ನು ಮರೆತು ಬಿಡಬಾರದು. ಮನುಷ್ಯನು ಸಾಯಲೇಬೇಕು, ಸತ್ತ ನಂತರ ನ್ಯಾಯ ತೀರ್ಪು. ಸತ್ತ ಮೇಲೆ ನಾವು ಎಲ್ಲಿ ಹೋಗುತ್ತೇವೆ, ಪರಲೋಕಕ್ಕ ನರಕಕ್ಕ, ಅದು ನಮ್ಮ ಕೈಯಲ್ಲಿಯೇ ಇದೆ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದು ಮಾರ್ಗವುಂಟು. ಆ ಮಾರ್ಗವೇ ಸತ್ಯವೇದ, ಅಂದರೆ ಯೇಸುವಿನ ಮಾರ್ಗ. ಯೇಸುವನ್ನು ತಿಳಿದುಕೊಂಡ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಯೇಸುವನ್ನು ತಿಳಿದುಕೊಳ್ಳಲಿಲ್ಲವಾದರೆ ನೀವು ಪರಲೋಕ ರಾಜ್ಯಕ್ಕೆ ಪ್ರವೇಶವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯೇಸುವಿನ ಬಗ್ಗೆ ತಿಳಿದುಕೊಳ್ಳ್ರಿ. ಪ್ರಿಯ ದೇವರ ಮಕ್ಕಳೇ, ನಾವು ಹುಟ್ಟುವಾಗ ಏನು ತರೋದಿಲ್ಲ, ಸಾಯುವಾಗಲೂ ಏನು ತಕ್ಕೊಂಡು ಹೋಗೋದಿಲ್ಲ. ಆದರೆ ಈ ಮಧ್ಯದಲ್ಲಿ ನಾವು 3 ದಿವಸ ಸಂತೆ ಒಂದಲ್ಲ ಒಂದು ದಿವಸ ಮುಗಿಸಲೇಬೇಕು. ನಾವು ಮುಗಿಸಿದ ಮೇಲೆ ಈ ಲೋಕದ ಯಾತ್ರೆಯನ್ನು ಮುಗಿಸುತ್ತೇವೆ. ಒಂದಲ್ಲ ಒಂದು ದಿವಸ ಸತ್ತೇ ಸಾಯುತ್ತೇವೆ. ಸತ್ತ ಮೇಲೆ ನಮಗೆ ನ್ಯಾಯ ತೀರ್ಪು ನಿಶ್ಚಯವಾಗಿ ಇದೆ, ಖಂಡಿತವಾಗಿ ನ್ಯಾಯ ತೀರ್ಪು ಇದೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಎಚ್ಚರವಾಗಿರೋಣ. ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ವಾಕ್ಯ ಕೇಳುತ್ತಿರೋ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿನ್ನ ರಾಜ್ಯಕ್ಕಾಗಿ ತಿರುಕೊಳ್ಳುವಂತೆ. ಹೌದು ಸ್ವಾಮಿ, ನ್ಯಾಯ ತೀರ್ಪು ಇದೆ, ಸತ್ತ ಮೇಲೆ ನ್ಯಾಯ ತೀರ್ಪು ಉಂಟು ಎಂಬುದನ್ನು ಅರಿತುಕೊಳ್ಳುವ ಹಾಗೆ ಪ್ರತಿಯೊಬ್ಬರನ್ನು
ಈ ವಾಕ್ಯದೊಟ್ಟಿಗೆ ಮುಚ್ಚು ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.